ಈ ನಡುವೆ ಎಲ್ಲ ಏನೇನೋ ದೆವ್ವ ಗಿವ್ವ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಓವರ್ ಆಗಿ ಪಾಪ ಹೊಸ ಹುಡುಗಿಗೆ ಅಳಿಸ್ಬಿಟ್ರು. ಅದಂತೂ ನಂಗೆ ಹೊಟ್ಟೆ ಉರಿದೋಯ್ತು. ಅದು ನಾನು ಲೈವ್ ಆಗಿ ನಾನು ನೋಡಿದ್ದೀನಿ. ಮೇಡಮ್ಮು ಆಮೇಲೆ ಅಭಿಷೇಕ್ ಗೆಜ್ಜೆ ಎತ್ಕೊಂಡು ಹಿಂಗೆ ಅನ್ನೋದು, ಬೆಡ್ಶೀಟ್ ಒಳಗೆ ಇಟ್ಕೊಬಿಡೋದು, ಅದನ್ನ ರಿಯಲ್ ಅಂತ ಇವರಿಬ್ರು ನಂಬಿಟ್ಟಿದ್ರು. ಯಾರು ಗಿಲ್ಲಿ ಚಂದ್ರಪ್ರಭು ನಂಬಿಟ್ಟು ರಾತ್ರಿ ಎಲ್ಲ ನಡುಕ್ತಿದ್ರು. ಯಾಕಂದ್ರೆ ಚಂದ್ರಪ್ರಭಾ ದೆವ್ವನ ತುಂಬಾ ನಂಬ್ತಾರೆ. ಅಂದ್ರೆ ಆಲ್ರೆಡಿ ಒಂದು ಫೀಲ್ ಆಗಿ ಕಾಲ್ಗೇನು ಹೇಟ್ ಮಾಡ್ಕೊಂಡಿದ್ದಾರೆ. ದೆವ್ವ ಅಂತ ಹೋಗಿ ಹೊಡ್ಕೊಂಡು ಇದು ಅಂದ್ರೆ ಓವರ್ ದೆವ್ವ ನಂಬ್ತಾರೆ. ಅಂಥವ್ರಿಗೆ ತುಂಬಾ ಕಷ್ಟ. ಆದ್ರೆ ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ, ಮನುಷ್ಯರೇ ಆ ಥರ ಕ್ರಿಯೇಟ್ ಮಾಡಿದ್ರು. ಆ ಹುಡುಗಿ ಪಾಪ ಟಾಯ್ಲೆಟಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಯಾಕಂದ್ರೆ ಅವ್ಳು ರಾತ್ರಿ ಒಂದು ನಿದ್ದೆ ಬರಲ್ಲ ಅಂತ ಅವಳೇನೋ ಅವಳು ಕಂಟೆಂಟ್ ಕೊಡ್ಕೊತಾ ಇದ್ಲು ಅಷ್ಟೇ. ಅದು ನೋಡಿದ್ರೆ ಅವಳು ದೆವ್ವ ಅಂತ ಕ್ರಿಯೇಟ್ ಮಾಡಿ ಬಿಟ್ಬಿಟ್ರೆ ಎಲ್ಲ. ಸರ್, ಇದು ತಮಾಷೆ ಹೋಗಿ ಅಮಾವಾಸ್ಯೆ ಆಯ್ತು ಅಂತ ಅನ್ಸುತ್ತಾ? ಬಿಕಾಸ್ ಇವತ್ತು ಈ ಪ್ರೋಮೋದಲ್ಲಿ ತುಂಬಾ ದೊಡ್ಡ ಜಗಳ ಆಗ್ತಾ ಇದೆ. ರಕ್ಷಿತಾಗೆ ಅಶ್ವಿನಿ ಅವರು ಒಂದಷ್ಟು ಮಾತನಾಡೋದಾಗಿರ್ಬೋದು. ಸೊ ಅದೆಲ್ಲ ಗಲಾಟೆಗಳಾಗ್ತಿದೆ. ಸೊ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ ಇದ್ರಲ್ಲಿ? ಇಲ್ಲ, ಅಶ್ವಿನಿ ಗೌಡ ಅವ್ರದ್ದು ಜಾನ್ವಿ ಅವ್ರದ್ದೇ ತಪ್ಪು. ಯಾಕಂದ್ರೆ ಅವ್ರು ಟಾರ್ಗೆಟ್ ಮಾಡಿ ಆ ಹುಡುಗಿನ ಇದು ಮಾಡ್ತಾ ಇದಾರೆ. ಆ ಹುಡುಗಿ ತುಂಬಾ ಅವಳು ಹೆಂಗಂದ್ರೆ ಎಲ್ಲಾರ ಜೊತೆ ಮಿಂಗಲ್ ಆಗಿ ಎಲ್ಲಾ ಕೆಲಸ ಮಾಡೋದು, ಒಂಥರ ಹಾರ್ಡ್ ವರ್ಕರ್ ಅಂತಾನೆ ಹೇಳ್ಬೋದು. ಅವಳಿಗೆ ಒಂದು ಚೂರು ಕಲ್ಮಶ ಇಲ್ಲ. ಅಂದ್ರೆ ಇವರೆಲ್ಲ ಏನಂದ್ರೆ ಯಾರು ಆಕ್ಟಿವ್ ಇರ್ತಾರೆ ಅವ್ರನ್ನ ಹದ್ಮಕ್ ನೋಡ್ತಾ ಇದ್ದಾರೆ. ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಟೀಮ್ ಅಂತಾನೆ ಹೇಳ್ಬೋದು. ಅದು ಆಕ್ಟರ್ಗಳ ಟೀಮೇ ಅಂತಾನೆ ಹೇಳ್ಬೋದು. ಓನ್ಲಿ ಆಕ್ಟರ್ಸ್ಗಳೇ ಈ ಥರ ಮಾಡ್ತಾ ಇರೋದು. ನಾರ್ಮಲ್ ಅವರೆಲ್ಲ ಪಾಪ ನೋಡಿ, ಕರಿಬಸಪ್ಪ ಇವರೆಲ್ಲರನ್ನೂ ತುಳಿದು ಆಲ್ರೆಡಿ ಓಡಿಸ್ಬಿಟ್ರು. ಈಗ ನನ್ನನ್ನು ಓಡಿಸ್ಬಿಟ್ರು. ಆದರೆ ನನಗೆ ಓಪ್ಸಿತ್ತು 99% ನನ್ನನ್ನೇ ಕಳಿಸ್ತಾರೆ ಅಂತ. ಯಾಕಂದರೆ ಒಂದು ವಾರದಿಂದ ಡಿಸ್ಕಷನ್ ನಡೀತಿತ್ತು. ಅದರಿಂದ ನನಗೇನು ಬೇಜಾರಾಗಿಲ್ಲ. ಆಮೇಲೆ ಯಾರಿಗೂ ಬಾಯು ಹೇಳಲಿಲ್ಲ. ಯಾಕಂದರೆ ನನಗೆ ರಾತ್ರಿ ಎಪ್ಸಿದ್ದು ನಿದ್ದೆ ಇರಲಿಲ್ಲ. ಫುಲ್ಲು ಟಯರ್ಡು, ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಬಂದು ಇಡ್ತಾ ಇದ್ರೆ ಒಂಥರ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ಇದು ಪ್ಲ್ಯಾಂಡ್. ಈಗ ಆಚೆ ಅದು ಮರ್ಯಾದೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂದರೆ ಇದು ನನಗೆ 100% ಗೊತ್ತಿತ್ತು. ಇನ್ನೆರಡು ಓಟು ಬೇರೆಯವ್ರಿಗೆ ಬಂದಿದ್ದು ನನಗೆ ಬರುತ್ತೆ, ಅಂದರೆ ಅವರು ನನಗೆ ಆಗ್ತಾರೆ ಅಂತಲೇ ಅಷ್ಟು ಹೋಪ್ಸ್ ಇತ್ತು. ಅದರಿಂದ ನಂಗೆ ಏನೂ ಬೇಜಾರಾಗಲಿಲ್ಲ. ಅಂದರೆ ರಾತ್ರಿ ಎದ್ದಿದ್ದರಿಂದ ವಾಯ್ಸ್ ಇರಲಿಲ್ಲ. ಅದು ಒಳ್ಳೆ ಹಳ ಥರ ವಾಯ್ಸ್ ಥರ ಬಂದ್ಬಿಟ್ಟಿದೆ. ಆದರೆ ಒಳಗಿಂದ ನನಗೇನೂ ಬೇಜಾರಿಲ್ಲ. ಆರಾಮಾಗಿ ಬಂದೆ. ಅಂದರೆ ಯಾವತ್ತಿದ್ರೂ ಹೋಗೋದೆ, ಅದರಲ್ಲಿ ಏನು ಅಂತ. ಸರ್, ಈಗ ರಕ್ಷಿತಾ ಅವರು ಕನ್ನಡ ಬಂದರೂ ಕನ್ನಡ ಬರದೇ ಇರೋ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಧ್ರುವಂತ್ ಅವರು ಅದನ್ನು ಹೇಳ್ತಾರೆ, ಅವಳು ಕನ್ನಡ ಬರುತ್ತೆ, ಆದರೂ ಈ ಥರ ಕಂಟೆಂಟ್ಗೋಸ್ಕರ ಅದೇ ಅವಳ ಕಂಟೆಂಟು, ಹಾಗಾಗಿ ಅವಳು ಕನ್ನಡ ಬರಲ್ಲ, ಅದೇ ಇದೆ ಅಂತ ಅಂದ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಇಲ್ಲ, ಧ್ರುವಂತದೇ ಸುಳ್ಳು. ಆ ಹುಡುಗಿಗೆ ಕನ್ನಡ ಬರ್ತಿರ್ಲಿಲ್ಲ. ಯಾಕಂದರೆ ಅವಳು ತುಳು ಬಿಟ್ಟರೆ, ಬಾಂಬೆಲಿ ಹಿಂದಿ ಬಿಟ್ಟರೆ ಯಾವುದೂ ಮಾತಾಡ್ತಾ ಇರಲಿಲ್ಲ. ಕನ್ನಡ ಫ್ರೆಂಡ್ಸ್ ತುಂಬ ಕಡಿಮೆ ಅವಳಿಗೆ. ಬಂದಾಗ ಏನು ಮಾತಾಡ್ತಾ ಇದ್ಲು ಅದು ಒರಿಜಿನಲ್ಲು. ಆದರೆ ಇಲ್ಲಿ ಬಂದ ಮೇಲೆ ನಮ್ಮಗಳ ಜೊತೆ ಮಾತಾಡಿ 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 ಒಂದು 25% ಇಂಪ್ರೂವ್ ಆಗಿದೆ. ಅದು ನಿಜ. ಅಂದರೆ ಅವಳು ಕಲಿತಾ ಇದ್ದಾಳೆ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಹುಡುಗಿಗೆ. ಅವಳೇನು ಮಿಸ್ಟೇಕಾಗಿ ಮಾತಾಡ್ತಾ ಇಲ್ಲ. ಅವಳು ಎಲ್ಲೆಲ್ಲಿ ಇದ್ಲು ಅಲ್ಲಿ ಎರಡೇ ಭಾಷೆ ಮಾತಾಡಿರೋದು, ಹಿಂದಿ ತುಳು ಎರಡೇ ಮಾತಾಡಿರೋದ್ರಿಂದ ಕನ್ನಡ ಫ್ರೆಂಡ್ಸ್ ಕನ್ನಡ ಮರ್ತೋಗಿದೆ ಅವಳಿಗೆ.